Students, today let us continue the yesterday's class on children. You see, you see, students, this poem is written by Khalil Gibran. Now, let us recall few points of this poem on children. You see, the poem starts with a woman who is holding a baby against her bosom. What does she ask the prophet? She asked the prophet to speak about her child. Then, what is the reply given by the prophet? The whole poem is the guideline given by the prophet to that woman, and it is generalized that it is for parents. He is guiding the parents how to think about their children. ಅಂದರೆ ನೀವು ಈ ಪದ್ಯದ ಶುರುವಿನಲ್ಲಿ ನೀವು ನೋಡ್ತೀರಿ, ಒಬ್ಬ ತಾಯಿ ತನ್ನ ಮಗು ಬಗ್ಗೆ ತನ್ನ ಮಗು ಭವಿಷ್ಯದ ಬಗ್ಗೆ ಹೇಳಿ ಮಾತಾಡಿ ಅಂತ ಆ ಜ್ಯೋತಿಷ್ಯನ ಕೇಳ್ತಾರೆ. ಆಗ ಜ್ಯೋತಿಷ್ಯ ಹೇಳ್ತಾನೆ. ಇಡೀ ಪದ್ಯ ಆತನ ಮಾತಿನಲ್ಲಿ ನಾವು ಕೇಳ್ತಾ ಹೋಗ್ತೀವಿ. ಇದು ಒಂದು ರೀತಿಯಲ್ಲಿ ಪೇರೆಂಟ್ಸ್ಗೆ ಹೇಳ್ತಿರೋ ಹಾಗೆ ಇದೆ. ಪೇರೆಂಟ್ಸ್ ನೀವು ಈ ರೀತಿ ನೋಡ್ಕೊಳ್ಳಿ, ಪೇರೆಂಟ್ಸ್ ಈ ಥರ ನಿಮ್ಮ ಮಕ್ಕಳ ಬಗ್ಗೆ ತಿಳ್ಕೊಳ್ಳಿ ಅಂಥೇಳಿ ಪೇರೆಂಟ್ಸ್ಗೆ ಹೆಚ್ಚು ಹೇಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ದೇ ಆರ್ ನಾಟ್ ಜಸ್ಟ್ ಯುವರ್ ಚಿಲ್ಡ್ರನ್ ಓನ್ಲಿ. ಮಕ್ಕಳು ಬರೀ ನಿಮ್ಮ ಮಕ್ಕಳಷ್ಟೇ ಅಲ್ಲ. ದೆನ್ ಹೂ ಆರ್ ದೇ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ದಿಸ್ ವರ್ಲ್ಡ್, ದಿಸ್ ಸೊಸೈಟಿ. They have different roles to play. They have different responsibilities. ಅವರು ಮಕ್ಕಳಾಗ ಅಷ್ಟೇ ಉಳ್ಕೊಳ್ಳೋದಿಲ್ಲ, ಅವರು ಬೇರೆ ಬೇರೆ ಪಾತ್ರಗಳಲ್ಲಿ, ಅಂದರೆ ಅವರು ಆ್ಯಸ್ ಎ ಸಿಸ್ಟರ್, ಆ್ಯಸ್ ಎ ಬ್ರದರ್, ಆ್ಯಸ್ ಎ ವೈಫ್ ಆರ್ ಹಸ್ಬೆಂಡ್, ಸೋ ಮೆನಿ ರೋಲ್ಸ್, ಆ್ಯಸ್ ಎ ಫ್ರೆಂಡ್, ಕ್ಲಾಸ್ಮೇಟ್. ಮುಂದೆ ಒಂದು ಪ್ರೊಫೆಷನ್ಗೆ ಹೋದರೆ, ಒಂದು ವೃತ್ತಿಗೆ ಹೋದರೆ ಅಲ್ಲಿ ಒಬ್ಬ ಟೀಚರ್ ಆಗಿ, ಒಬ್ಬ ಕೆಲಸದನ್ನಾಗಿ ಗುರುತಿಸ್ಕೊಳ್ತಾ ಹೋಗ್ತಾರೆ. ಬೇರೆ ಬೇರೆ ಜವಾಬ್ದಾರಿಗಳಿರುತ್ತೆ. ಬರೀ ಮಗ ಆಗಿ ಅಥವಾ ಮಗಳಾಗಿ ಅಷ್ಟೇ ಉಳ್ಕೊಳ್ಳೋದಿಲ್ಲ. ಆ್ಯಂಡ್ ಈ ಆಸ್ಕ್ ದ ಪೇರೆಂಟ್ಸ್ ಟು ಗಿವ್ ದೇರ್ ಲವ್, ನಾಟ್ ದೇರ್ ಥಾಟ್ಸ್. ನಿಮ್ಮ ಮಕ್ಕಳಿಗೆ ಪ್ರೀತಿಯನ್ನು ಕೊಡಿ, ಆರೈಕೆಯನ್ನು ಕೊಡಿ, ಅವ್ರ ಬಗ್ಗೆ ಕೇರ್ ತಗೊಳ್ಳಿ. ನಾಟ್ ಫೋರ್ಸ್ ಯುವರ್ ಥಾಟ್ಸ್, ನಿಮ್ಮ ಆಲೋಚನೆಗಳನ್ನ ಹೇರಬೇಡಿ. ಬಿಕಾಸ್ ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಥಾಟ್ಸ್. ಯಾಕೆಂದರೆ ಮಕ್ಕಳಿಗೆ ಅವ್ರದ್ದೇ ಆದ ಡ್ರೀಮ್ ಇದೆ, ಕನಸಿದೆ, ಅವ್ರದ್ದೇ ಆದ ಆಲೋಚನೆಗಳು ಇದೆ. ಬಿಕಾಸ್ ದೇ ಥಿಂಕ್ ಡಿಫರೆಂಟ್ಲಿ, ಬಿಕಾಸ್ ದೇ ಲಿವ್ ಇನ್ ದ ಹೌಸ್ ಆಫ್ ಟುಮಾರೋ. ಬಟ್ ವಾಟ್ ಡು ದ ಪೇರೆಂಟ್ಸ್ ಥಿಂಕ್? ದೇ ಥಿಂಕ್ ಆಫ್ ಯೆಸ್ಟರ್ಡೇ, ದೇ ಥಿಂಕ್ ಆಫ್ ಟುಡೇ. ಬಟ್ ದ ಚಿಲ್ಡ್ರನ್ ದೇ ಥಿಂಕ್ ಆಫ್ ಟುಮಾರೋ. ತಂದೆ ತಾಯಿ ನೆನ್ನೆ ಬಗ್ಗೆ ಯೋಚನೆ ಮಾಡ್ತಾರೆ. ನೆನ್ನೆ ನಾವು ಆ ರೀತಿ ಮಾಡಿದ್ವಿ, ತಪ್ಪಾಗಿತ್ತು, ಅನ್ಯಾಯ ಆಗಿತ್ತು, ನಮ್ಮ ಮಕ್ಕಳು ಆ ರೀತಿ ಆಗಬಾರ್ದು, ಇಲ್ಲ ಇವತ್ತು ಈ ರೀತಿ ಇದೆ, ಮಕ್ಕಳು ಇದೇ ರೀತಿ ಆಗಬೇಕು, ಈ ಥರ ಎಲ್ಲ ತಂದೆ ತಾಯಿ ಯೋಚನೆ ಮಾಡ್ತಾರೆ. ಬಟ್ ಮಕ್ಕಳ ಮನಸ್ಸಲ್ಲಿ ಏನಿರುತ್ತೆ? ದೇ ಥಿಂಕ್ ಅಬೌಟ್ ಟುಮಾರೋ, ದೇ ಥಿಂಕ್ ಅಬೌಟ್ ದೇರ್ ಫ್ಯೂಚರ್. ಅವರ ಭವಿಷ್ಯದ ಬಗ್ಗೆ, ಅವರ ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ನಾವು ಲೆಟ್ ಅಸ್ ಕಂಟಿನ್ಯೂ ಫ್ರಮ್ ದಟ್ ಸೆಂಟೆನ್ಸ್. And for their souls dwell in the house of tomorrow, which you cannot visit, not even in your dreams. You see, parents, there is a tomorrow in the mind of, in the dream of children. Even you cannot visit it, you cannot imagine it. ಮಕ್ಕಳ ಮನಸ್ಸಲ್ಲಿ, ಮಕ್ಕಳ ಕನಸಲ್ಲಿ ನಾಳೆ ಇದೆ, ನಾಳೆ ಬಗ್ಗೆ ಚಿಂತನೆ ಇದೆ. ನೀವು ಅದನ್ನು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಕನಸಲ್ಲೂ ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮಕ್ಕಳ ಮನಸ್ಸಲ್ಲಿ ಏನಿದೆ.
strive to be like them, but seek not to make them like you. Yes, if possible, try to follow your children, or you can just like become your children, but don't force them to become as you are. ನೀವು ನಿಮ್ಮ ಮಕ್ಕಳ ಥರ ಯೋಚನೆ ಮಾಡಲಿಕ್ಕೆ ಶುರು ಮಾಡಿ, ನಿಮ್ಮ ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳಿ. ಆದರೆ ನಿಮ್ಮ ಮಕ್ಕಳು ನಿಮ್ಮದನ್ನು ಫಾಲೋ ಮಾಡಲಿ ಅಂತ ಫೋರ್ಸ್ ಮಾಡಬೇಡಿ, ಪ್ರೆಷರ್ ಹಾಕಬೇಡಿ. ಸೊ ಯು ರೀಡ್ ದಟ್ ಸೆಂಟೆನ್ಸ್. ಯು ಮೇ ಸ್ಟ್ರೈವ್ ಟು ಬಿ ಲೈಕ್ ದೆಮ್. ಗೋ ಇನ್ ದ ವೇ ಆಫ್ ಚಿಲ್ಡ್ರನ್ ಲೈಕ್ ದೆಮ್. ನೀವು ಅವ್ರ ಥರ ಯೋಚನೆ ಮಾಡಿ, ಅವ್ರದ್ದು ವೇನಲ್ಲಿ ಯೋಚನೆ ಮಾಡಿ. ಬಟ್ ಸೀಕ್ ನಾಟ್ ಟು ಮೇಕ್ ದೆಮ್ ಲೈಕ್ ಯು. ಡೋಂಟ್ ವಿಶ್, ಡೋಂಟ್ ಡಿಸೈರ್ ಟು ಬಿ ಲೈಕ್ ಯು. ನಮ್ಮ ಥರನೇ ಆಗಲಿ ನಮ್ಮ ಮಕ್ಕಳು ಅಂತ ಯೋಚನೆ ಮಾಡಬೇಡಿ. ಬಿಕಾಸ್ ದೇ ಹ್ಯಾವ್ ಡಿಫ್ರೆಂಟ್ ಡ್ರೀಮ್ಸ್. ಫಾರ್ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್ ನಾರ್ ಟ್ಯಾರೀಸ್ ವಿತ್ ಎಸ್ಟರ್ಡೇ. You see why? Because life does not go backward. ಜೀವನ ಹಿಂದಕ್ಕೆ ಹೋಗೋದಿಲ್ಲ, ಬ್ಯಾಕ್ವರ್ಡ್ ಹಿಂದಕ್ಕೆ. Life does not go backward or stay with yesterday. Tarries means stay with yesterday. ಜೀವನ ಹಿಂದಕ್ಕೆ ಹೋಗಲ್ಲ, ಜೀವನ ಮುಂದೆ ಹೋಗ್ತಾ ಇರುತ್ತೆ. ಮಕ್ಕಳು ಸರಿ ಇದ್ದಾರೆ, ಮಕ್ಕಳು ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಪೇರೆಂಟ್ಸ್ ನೀವೇನು ಹೇಳ್ತಾ ಇದ್ದೀರಾ? ನೆನ್ನೆ ಬಗ್ಗೆ ಹೇಳ್ತಾ ಇದ್ದೀರಾ. ನಾವು ಹಾಗಿದ್ವಿ, ಹೀಗಿದ್ವಿ, ಅಥವಾ ನೀವು ಹೀಗೆ ಮಾಡಿ ನಿನ್ನೆದು ಹೇಳ್ತಾ ಇದ್ದೀರಾ. ಬಟ್ ಲೈಫ್ ಡಸ್ ನಾಟ್ ಗೋ ಬ್ಯಾಕ್ವರ್ಡ್ ಆರ್ ಡಸ್ ನಾಟ್ ಸ್ಟೇ ವಿತ್ ಎಸ್ಟರ್ಡೇ. ಜೀವನ ನೆನ್ನೆ ಥರನೇ ನಿಂತು ಬಿಡಲ್ಲ, ನೆನ್ನೆ ಹೋಗಲ್ಲ, ಜೀವನ ವಾಪಸ್ ಹೋಗಲ್ಲ. ದ ಚಿಲ್ಡ್ರನ್ ಆರ್ ರೈಟ್. ದೇ ಆರ್ ಥಿಂಕಿಂಗ್ ಆಫ್ ಫಾರ್ವರ್ಡ್, ದೇ ಆರ್ ಥಿಂಕಿಂಗ್ ಆಫ್ ಕಮಿಂಗ್ ಡೇಸ್. ಮುಂದೆ ಬರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಮನೆಯಲ್ಲಿ ನೋಡ್ಬೋದು, ತಂದೆ ತಾಯಿ ಎಕ್ಸಾಂಪಲ್ ಕೊಡ್ತಾ ಇರ್ತಾರೆ. ನಾವು ಹಾಗೆ ಮಾಡ್ತಾ ಇದ್ವಿ, ಸ್ಕೂಲ್ಗೆ ಆ ಥರ ಹೋಗ್ತಾ ಇದ್ವಿ, ನಮ್ಮ ಹತ್ರ ಬುಕ್ ಇರಲಿಲ್ಲ, ನಮ್ಮ ಹತ್ರ ಎಕ್ಸಸೈಸ್ ಇರಲಿಲ್ಲ, ಅಥವಾ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಸೋ ಮೆನಿ ಎಕ್ಸಾಂಪಲ್ಸ್ ದೇ ಗಿವ್. ನಾವು ಕಷ್ಟಪಡ್ತಾ ಇದ್ವಿ, ನಾವು ಒಂದೊಂದು ಊಟ ಮಾಡ್ತಾ ಇದ್ವಿ. ಸೋ ಮೆನಿ. ಎಸ್, ರೈಟ್, ಇಟ್ ಈಸ್ ರೈಟ್. ಸರಿ, ಅವ್ರು ಹೇಳೋದೆಲ್ಲ ಸರಿ. ಬಟ್ ದಟ್ ಈಸ್ ಅಟ್ ದಟ್ ಟೈಮ್, ದಟ್ ಈಸ್ ಆಫ್ ಎಸ್ಟರ್ಡೇ. ಅದು ನೆನ್ನೆ ಬಗ್ಗೆ. ಆದರೆ ಈಗ ಕಾಲ ಬದಲಾಗಿದೆ, ನಾವು ಬದಲಾಗಿದ್ದೀವಿ. ಜನ ಬೇರೆ ಬೇರೆ ರೀತಿಯಲ್ಲಿ ಜೀವನವನ್ನು ಕಂಡುಕೊಳ್ತಾ ಇದ್ದಾರೆ. ಹೊಸ ಹೊಸ ಥರ ಜೀವನ ಕಾಣಿಸ್ಕೊತಾ ಇದೆ. ಮಕ್ಕಳ ಮನಸ್ಸಲ್ಲಿ ಅದಿದೆ. ಸೊ ಲೆಟ್ ದೆಮ್ ಗೋ ಫಾರ್ವರ್ಡ್. ಮುಂದೆ ಹೋಗಲಿಕ್ಕೆ ಬಿಡಬೇಕು. ಈ ವ್ಯವಸ್ಥೆಗೆ ಹೊಂದ್ಕೊಳ್ಳಿಕ್ಕೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಫಾರ್ ಮೀನ್ಸ್ ಬಿಕಾಸ್ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್. ಲೈಫ್ ಡಸ್ ನಾಟ್ ಗೋ ಬ್ಯಾಕ್ವರ್ಡ್. ಜೀವನ ಹಿಂದಕ್ಕೆ ಹೋಗೋದಿಲ್ಲ. ನಾಟ್ ಟ್ಯಾರೀಸ್ ವಿತ್ ಎಸ್ಟರ್ಡೇ ನಾಟ್ ಸ್ಟೇಸ್ ವಿತ್ ಎಸ್ಟರ್ಡೇ ಓನ್ಲಿ. ನೆನ್ನೆಗೆ ಜೀವನ ನಿಂತು ಬಿಡೋದಿಲ್ಲ, ನೆನ್ನೆಗೆ ಜೀವನ ಇರೋದಿಲ್ಲ. ನಾವು ಮುಂದಕ್ಕೆ ನೋಡಬೇಕು, ಟುಮಾರೋ ನೋಡಬೇಕು, ನಾಳೆ ನೋಡಬೇಕು. ಯು ಆರ್ ದ ಬಾಸ್ ಫ್ರಮ್ ವಿಚ್ ಯುವರ್ ಚಿಲ್ಡ್ರನ್ ಆಸ್ ಲಿವಿಂಗ್ ಆರೋಸ್ ಆರ್ ಸೆಂಟ್ ಫೋರ್ತ್. ಹಿಯರ್ students, here you have to imagine one picture. There is a picture here, bows. Here, bows, parents, and arrows, children. Bows, parents, arrows, children. ಬೋ ಅಂತ ಹೇಳಿದ್ರೆ ಬಿಲ್ಲು. ಆರೋ ಅಂದರೆ ಬಾಣ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಈ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ ಪಿಕ್ಚರ್. ದಿಸ್ ಒನ್ ಈಸ್ ಪೇರೆಂಟ್ಸ್. ಇದು ಬಿಲ್ಲು ಅಂದ್ಕೊಳ್ಳಿ, ಪೇರೆಂಟ್ಸ್. ಇದಕ್ಕೆ ಬಾಣ ಹೂಡಬೇಕು. ಬರೀ ಇದಿಷ್ಟೇ ಅಲ್ಲ, ಇದರ ಕೆಲಸ. ಬರೀ ಬಿಲ್ಲಾಗಿರೋದೇ ಕೆಲಸ ಅಲ್ಲ, ಇದಕ್ಕೆ ಬಾಣ ಹೂಡಬೇಕಾಗತ್ತೆ. ನಾವು ಬಾಣ ಹೂಡಬೇಕು. ದಿಸ್ ಒನ್ ಈಸ್ ಚಿಲ್ಡ್ರನ್. ಬಾಣ ಹೂಡ್ತೀವಲ್ಲ, ಬಾಣ ಇದೆಯಲ್ಲ, ಚಿಲ್ಡ್ರನ್. ಇದು ಬೆಂಡ್ ಆಗಲಿಕ್ಕೆ ಒಬ್ಬ ಬಿಲ್ಲುಗಾರ ಬೇಕು. ಬರೀ ಬಿಲ್ಲಿದ್ರೆ ಅಷ್ಟೇ ಸಾಕಾಗಲ್ಲ, ಬಾಣ ಇದ್ರೆ ಅಷ್ಟೇ ಸಾಕಾಗಲ್ಲ. ನಾವು ಬಾಣ ಹೂಡಲಿಕ್ಕೆ
ಬಾಣ ಮುಂದಕ್ಕೆ ಕಲಿಸ್ಲಿಕ್ಕೆ ಅದಕ್ಕೊಂದು ಸಹಕಾರ ಬೇಕು, ಒಂದು ಹೆಲ್ಪ್ ಬೇಕು, ನಮಗೊಂದು ಕೈ ಬೇಕಾಗತ್ತೆ, ನಮಗೊಂದು ಫೋರ್ಸ್ ಬೇಕಾಗತ್ತೆ. ಅದು ಯಾರು? ದಟ್ ಈಸ್ ಗಾಡ್. ಹಿಯರ್ ಬೋಸ್ ಪೇರೆಂಟ್ಸ್, ಆರೋಸ್ ಚಿಲ್ಡ್ರನ್, ಆ್ಯಂಡ್ ದರ್ ಈಸ್ ಒನ್ ಮೋರ್ ಪರ್ಸನ್. ಇವರಿಬ್ಬರು ಇದ್ದಷ್ಟೇ ಕೆಲಸ ಆಗಲ್ಲ, ಇದಕ್ಕೆ ಸಪೋರ್ಟ್ ಬೇಕಾಗಿರೋದು ಯಾವುದು? ಗಾಡ್. ಆರ್ಚರ್. ಆರ್ಚರ್ ಆರ್ಚರ್ ಅಂದರೆ ಬಿಲ್ಲುಗಾರ. ಬಿಲ್ಲುಗಾರ ಯಾರು ಅಂತ ಹೇಳಿದ್ರೆ ದಟ್ ಈಸ್ ಗಾಡ್. ಗಾಡ್ ಈ ಬಾಣ ಬಿಡ್ತಕ್ಕಂಥವನು ಯಾರು ಅಂತ ಹೇಳಿದ್ರೆ, ಈ ಬಾಣ ಬಿಲ್ಲಿಗೆ ಶಕ್ತಿ ಕೊಡ್ತಕ್ಕಂಥವನು ಯಾರು ಅಂತ ಹೇಳಿದ್ರೆ ದೇವರು. ಸೊ ದ ಪೇರೆಂಟ್ಸ್, ಯು ಸಿ, ದೇ ಹ್ಯಾವ್ ಟು ಬೆಂಡ್ ಲೈಕ್ ದಿಸ್, ದೇ ಹ್ಯಾವ್ ಟು ಬೆಂಡ್ ಲೈಕ್ ದಿಸ್, ದೇ ಹ್ಯಾವ್ ಟು ಬೆಂಡ್, ದೇ ಹ್ಯಾವ್ ಟು ಬೆಂಡ್, ದೇ ಹ್ಯಾವ್ ಟು ಬೆಂಡ್. Then this arrow it goes so fast. ಬಾಣ ತುಂಬ ದೂರ ಹೋಗಬೇಕು, ಚೆನ್ನಾಗಿ ಹೋಗಬೇಕು, ಗುರಿ ಮುಟ್ಟಬೇಕು ಅಂತ ಹೇಳಿದ್ರೆ ಈ ಬಿಲ್ ಇದೆಯಲ್ಲ ಬಾಗ್ತಾ ಬಾಗ್ತಾ ಹೋಗಬೇಕು. ಈ ಥರ ಬಾಗ್ತಾ 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 ಹೋದರೆ ಬಾಣ ಜೋರು ಮುಂದಕ್ಕೆ ಹೋಗುತ್ತೆ. ಇವರಿಬ್ಬರಿಗೂ ಶಕ್ತಿ ಕೊಡ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಆರ್ಚರ್. ಕೆಲಸ ಮಾಡಿಸ್ತಕ್ಕಂಥವನು ಯಾರು ಅಂದರೆ ಆರ್ಚರ್, ಬಿಲ್ಲುಗಾರ. ಕೈಯಲ್ಲಿ ಹಿಡ್ಕೊಂಡಿದ್ದಾನಲ್ಲ ಬಿಲ್ಲುಗಾರ ಅವನು, ದಟ್ ಈಸ್ ಗಾಡ್. ಅಂದರೆ ಮಕ್ಕಳು ಮುಂದಕ್ಕೆ ಹೋಗಬೇಕು, ಹೆಚ್ಚೆಚ್ಚು ಸಾಧಿಸಬೇಕು ಅಂತ ಹೇಳಿದ್ರೆ ಇದಕ್ಕೆ ಯಾರ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಪೇರೆಂಟ್ಸ್. ಅವರು ಬಿಲ್ಲು ಇದ್ದಾಗೆ ಅವರು ಬೆಂಡ್ ಆಗ್ತಾ ಹೋಗಬೇಕಾಗುತ್ತೆ. ಬೆಂಡ್ ಆಗೋದು ಅಂದರೆ ಏನಂತ? ಕಷ್ಟಪಡಬೇಕಾಗುತ್ತೆ, ಚಾಲೆಂಜಸ್ ಫೇಸ್ ಮಾಡಬೇಕಾಗತ್ತೆ, ಹೆಚ್ಚು ಹೆಚ್ಚು ದುಡಿಬೇಕಾಗುತ್ತೆ, ಮಕ್ಕಳನ್ನ ನೋಡ್ಕೋಬೇಕಾಗತ್ತೆ, ಸಾಕಬೇಕಾಗತ್ತೆ, ಎಲ್ಲ ರೀತಿಯಿಂದ ಕೇರ್ ತಗೋಬೇಕಾಗತ್ತೆ. ಅವರು ಹೆಚ್ಚು ಹೆಚ್ಚು ಶ್ರಮ ಪಟ್ಟ ಹಾಗೆ ಏನಾಗುತ್ತೆ, ಬಾಣ ಮುಂದಕ್ಕೆ ಜೋರು ಮುಂದಕ್ಕೆ ಹೋಗುತ್ತೆ. ಅಂದರೆ ಮಕ್ಕಳೇನಾದರೂ ಹೆಚ್ಚು ಹೆಚ್ಚು ಸಾಧಿಸಲಿಕ್ಕೆ ಅವಕಾಶ ಆಗುತ್ತೆ. ಇವರಿಬ್ಬರಿಗೂ ಕೂಡ ಯಾರ ಆಶೀರ್ವಾದ ಇರುತ್ತೆ, ಯಾರ ಆರೈಕೆ ಇರುತ್ತೆ ಅಂದರೆ ದಟ್ ಗಾಡ್. ಗಾಡ್ ಈಸ್ ದ ಆರ್ಚರ್ ಹಿಯರ್. ಸೊ ಈ ಕಲ್ಪನೆಯನ್ನು ಇಲ್ಲಿ ಕೊಡ್ತಾರೆ. You are the bows from which your children as living arrows are sent forth. You last class ಅಲ್ಲಿ ಹೇಳಿದೆ. You ಅಂದರೆ ಯಾರು? Parents. They children. You parents, you are the bows. ನೀವು ಬಿಲ್ಲು ಆಗಬೇಕು, ಬಿಲ್ಲಿನ ಕೆಲಸ ನೀವು ಮಾಡಬೇಕು, ಬೆಂಡ್ ಆಗಬೇಕು. ಯು ಆರ್ ದ ಬೋಸ್ ಫ್ರಮ್ ವಿಚ್ ಯುವರ್ ಚಿಲ್ಡ್ರನ್ ಆಸ್ ಲಿವಿಂಗ್ ಆರೋಸ್. ಯುವರ್ ಚಿಲ್ಡ್ರನ್ ನಿಮ್ಮ ಮಕ್ಕಳು, ನೀವೇ ಬಿಲ್ಲಾದಾಗ ನಿಮ್ಮ ಮಕ್ಕಳು ಬಾಣವಾಗ್ತಾರೆ. ಲಿವಿಂಗ್ ಆರೋಸ್. ಆರೋ ಅಂದರೆ ಬಾಣ. ಲಿವಿಂಗ್ ಆರೋಸ್ ಅಂದರೆ ಲಿವಿಂಗ್ ಅಂದರೆ ಜೀವಂತವಾಗಿರ್ತಕ್ಕಂಥದ್ದು. ಬಾಣ ಅದಕ್ಕೆ ಜೀವ ಇರಲ್ಲ. ಅಂದರೆ ಮಕ್ಕಳಂದರೆ ಹೇಗಂದರೆ ಜೀವಂತ ಬಾಣಗಳು, ಜೀವ ಇರ್ತಕ್ಕಂಥವು. ಸೊ ದ ಚಿಲ್ಡ್ರನ್ ದೇ ಆರ್ ದ ಲಿವಿಂಗ್ ಆರೋಸ್ ಆರ್ ಸೆಂಟ್ ಫೋರ್ತ್. ಮುಂದಕ್ಕೆ ಹೋಗ್ತಕ್ಕಂಥ ಬಾಣಗಳಾಗ್ತಾರೆ, ನೀವು ಬಿಲ್ಲುಗಳಾಗಬೇಕು. ದ ಆರ್ಚರ್ ಸೀಸ್ ದ ಮಾರ್ಕ್ ಅಪಾನ್ ದ ಪಾತ್ ಆಫ್ ದ ಇನ್ಫೈನೈಟ್. ದ ಆರ್ಚರ್, ಹೂ ಈಸ್ ದ ಆರ್ಚರ್? ದಟ್ ಈಸ್ ಗಾಡ್. ಗಾಡ್ ಈಸ್ ದ ಆರ್ಚರ್. ಆ ದೇವರ ಕೆಲಸ ಏನು? ದ ಪಾತ್ ಆಫ್ ದ ಇನ್ಫೈನೈಟ್ ಅಂದರೆ ಅನಂತ ಈ ವಿಶ್ವದಲ್ಲಿ, ಈ ಪ್ರಪಂಚದಲ್ಲಿ ದಾರಿಯನ್ನು ತೋರಿಸ್ತಾನೆ. ಪಾತ್ ದಾರಿ, ಪಾತ್ ಆಫ್ ದ ಇನ್ಫೈನೈಟ್. ಮಗು ಯಾವ ದಾರಿನಲ್ಲಿ ಹೋಗ್ತಾರೆ? ಅನಂತದಲ್ಲಿ ತನ್ನ ಐಡೆಂಟಿಟಿಯನ್ನು, ತನ್ನ ಗುರುತನ್ನು ಮಾಡಿಕೊಳ್ಳುತ್ತೆ ಆ ಮಗು. ಆ ದಾರಿನಲ್ಲಿ ಹೋಗುತ್ತೆ. ದ ಆರ್ಚರ್ ಅದನ್ನು ದೇವರು ನೋಡ್ತಾ ಇದ್ದಾನೆ. ದೇವರು ಸೃಷ್ಟಿ ಮಾಡಿರ್ತಕ್ಕಂಥ ಈ ಮಗು ಯಾವ ದಾರಿನಲ್ಲಿ ಹೋಗ್ತಾ ಇದೆ, ಈ ಅನಂತ ಪ್ರಪಂಚದಲ್ಲಿ ಈ ಮಗು ಯಾವ ಸ್ಥಾನಕ್ಕೆ ಹೋಗಿ ಕೂತ್ಕೊಳ್ತಾ ಇದೆ, ಏನನ್ನು ಸಾಧಿಸುತ್ತೆ? ಪಾತ್ ಆಫ್ ದ ಇನ್ಫೈನೈಟ್. ದ ಆರ್ಚರ್ ಸೀಸ್ ದ ಮಾರ್ಕ್ ಅಪಾನ್ ದ ಪಾತ್ ಆಫ್ ದ ಇನ್ಫೈನೈಟ್. ಬಾಣ ಹೋಗಿ ಎಲ್ಲೋ ಹೋಗಿ ಹೊಡೆಯುತ್ತೆ, ಒಂದು ಕಡೆ ಮಾರ್ಕ್ ಮಾಡುತ್ತೆ. ಅದು ಎಲ್ಲಿ ಅಂತ ಹೇಳಿದ್ರೆ ಈ ಸಮಾಜದಲ್ಲಿ, ದೊಡ್ಡ ಸಮಾಜದಲ್ಲಿ, ಈ ದೊಡ್ಡ ವಿಶಾಲವಾದ ಪ್ರಪಂಚದಲ್ಲಿ
ಎಲ್ಲೋ ಒಂದು ಕಡೆ ದೂರದಲ್ಲಿ ತನ್ನ ಐಡೆಂಟಿಟಿಯ ಗುರುತು, ತನ್ನ ವ್ಯಕ್ತಿತ್ವದ ಒಂದು ಗುರುತನ್ನು ಮಾರ್ಕ್ ಮಾಡುತ್ತೆ. ದಟ್ ಈಸ್ ಅಬ್ಸರ್ವ್ಡ್ ಬೈ ಗಾಡ್. ದೇವರು ಅದನ್ನು ನೋಡ್ತಾ ಇದ್ದಾನೆ. ಪಾತ್ ಆಫ್ ದ ಇನ್ಫೈನೈಟ್ and he bends you with his might, that his arrows may go swift and far. He is God. H capital letter ಯೂಸ್ ಮಾಡಿದ್ದಾರೆ ನೋಡಿ. H capital letter ಯೂಸ್ ಮಾಡೋದು ಸೆಂಟೆನ್ಸ್ ಶುರುನಲ್ಲಿ ಹಿ ಬಂದರೆ H capital ಇರುತ್ತೆ, ಯಾರಿಗಾದ್ರೂ ಯೂಸ್ ಮಾಡ್ತೀವಿ. ಮಧ್ಯದಲ್ಲಿ ಬಂದಾಗ H capital letter ಇದೆ. ಇದು ಯಾರಿಗೆ ಅಪ್ಲೈ ಆಗುತ್ತೆ, ಯಾರಿಗೆ ರೆಫರೆನ್ಸ್ ಅಂತ ಹೇಳಿದ್ರೆ ಗಾಡ್. ಹಿಯರ್ ಈಸ್ ಗಾಡ್, ಅದು ದೇವರಿಗೆ ಹೇಳಿರ್ತಕ್ಕಂಥ ಶಬ್ದ. ಹಿ ಗಾಡ್ ಬೆಂಡ್ಸ್ ಯು, ಗಾಡ್ ಬೆಂಡ್ಸ್ ಯು. ನೀನು ಬೆಂಡ್ ಆಗಲಿಕ್ಕೆ, ಈ ಥರ ಬೆಂಡ್ ಆಗಲಿಕ್ಕೆ, ಬೆಂಡ್ ಅಂದರೆ ಬಾಗೋದು ಅಂದರೆ ಏನರ್ಥ, ಕಷ್ಟಪಡ್ತಕ್ಕಂಥದ್ದು, ಶಕ್ತಿಯನ್ನು ಉಪಯೋಗಿಸ್ತಕ್ಕಂಥದ್ದು, ಎಫರ್ಟ್ ಹಾಕೋದು ಅಥವಾ ದುಡಿಯೋದು ಅಥವಾ ಬದುಕೋದು, ಜೀವನ ಮಾಡೋದು, ಎಲ್ಲ ರೀತಿಯಿಂದ ನಾವು ತಗೋತೀವಿ. ಈ ಬೆಂಡ್ಸ್ ಯು, ನೀನು ಕಷ್ಟಪಡಲಿಕ್ಕೆ ದೇವರು ಶಕ್ತಿ ಕೊಡ್ತಾನೆ. ವಿತ್ ಇಸ್ ಮೈಟ್, his H capital, that is God. Might and ಶಕ್ತಿ. That his arrows may go swift and far. His arrows, ಅವನ ಬಾಣಗಳು. ಮಕ್ಕಳು ಅಂದರೆ ಯಾರು? ಆರ್ ದ ಚಿಲ್ಡ್ರನ್. ದೇ ಆರ್ ದ arrows of God. ದೇವರ ಬಾಣಗಳು ಮಕ್ಕಳು ಅಂತ ಹೇಳಿದ್ರೆ. ಸೊ ಅವನು ಶಕ್ತಿ ಕೊಡ್ತಾನೆ. ಅವನ ಆರ್ಚರ್, ಒಬ್ಬ ಬಿಲ್ಲುಗಾರ, ಶಕ್ತಿಯನ್ನು ಬಾಣ ಬಿಲ್ಲಿನ ಮೇಲೆ ಪ್ರಯೋಗ ಮಾಡ್ತಾನೆ. ಎಷ್ಟು ಶಕ್ತಿ ಕೊಡ್ತಾನೆ ಅಂದರೆ ದ ಆರೋಸ್ ದೇ ಗೋ ಫಾರ್, ದೇ ಗೋ ಸ್ವಿಫ್ಟ್, ಫಾಸ್ಟ್ ಹೋಗ್ತವೆ. ಆ್ಯಂಡ್ ಫಾರ್ ಮೀನ್ಸ್ ದೂರ. ಲೆಟ್ ಯುವರ್ ಬೆಂಡಿಂಗ್ ಇನ್ ದ ಆರ್ಚರ್ಸ್ ಹ್ಯಾಂಡ್ ಬಿ ಫಾರ್ ಗ್ಲಾಡ್ನೆಸ್. ದ ಆರ್ಚರ್ ಈಸ್ ಪುಟಿಂಗ್ ಪ್ರೆಷರ್ ಆನ್ ಪೇರೆಂಟ್ಸ್. ದೇವರು ತಂದೆ ತಾಯಿಯ ಮೇಲೆ ಜವಾಬ್ದಾರಿಯನ್ನು ಹಾಕ್ತಾ ಇರ್ತಾನೆ, ರೆಸ್ಪಾನ್ಸಿಬಿಲಿಟಿ ಹಾಕ್ತಾ ಇರ್ತಾನೆ. ಹೌ ಶುಡ್ ದ ಪೇರೆಂಟ್ಸ್ ಟೇಕ್ ಅಪ್ ದೋಸ್ ರೆಸ್ಪಾನ್ಸಿಬಿಲಿಟಿ? ವಿತ್ ಗ್ಲಾಡ್ನೆಸ್, ವಿತ್ ಹ್ಯಾಪಿನೆಸ್. ಆ ಭಾಗೋದಿದೆಯಲ್ಲ, ಕಷ್ಟಪಡೋದಿದೆಯಲ್ಲ, ಎಫರ್ಟ್ ಆಗ್ತಕ್ಕಂಥದ್ದು ಇದೆಯಲ್ಲ ಪೇರೆಂಟ್ಸ್, ಅದನ್ನು ಸಂತೋಷದಿಂದ ಮಾಡಬೇಕಾಗುತ್ತೆ. ಗ್ಲಾಡ್ನೆಸ್, ಗ್ಲಾಡ್ ಅಂದರೆ ಹ್ಯಾಪಿನೆಸ್. ಕಷ್ಟಪಡಬೇಕಾದ್ರೆ ತಂದೆ ತಾಯಿ ಅದನ್ನು ಸಂತೋಷದಿಂದ ಸ್ವೀಕಾರ ಮಾಡಬೇಕಾಗತ್ತೆ. ನೀವು ಎಷ್ಟೋ ಉದಾಹರಣೆಗಳು ಕೇಳ್ತಿದ್ದೀರ. ಮಕ್ಕಳಿಗೆ ನೀವು ಪಾಸ್ ಆದರೆ, ಒಳ್ಳೆ ರಿಸಲ್ಟ್ ಕೊಟ್ಟರೆ, ಫಸ್ಟ್ ಕ್ಲಾಸ್ ಬಂದರೆ, ಡಿಸ್ಟಿಂಕ್ಷನ್ ಬಂದರೆ ಮಕ್ಕಳು ಮೊದಲು ಖುಷಿ ಪಡೋರು ಯಾರು? ನಿಮಗಿಂತ ಹೆಚ್ಚಾಗಿ ಖುಷಿ ಪಡೋರು ಯಾರು? ತಂದೆ ತಾಯಿ. ನೀವು ಮುಂದೆ ಎಲ್ಲೋ ಹೋಗ್ತೀರಾ, ಹೆಸರು ಮಾಡ್ತೀರಾ, ಒಳ್ಳೆ ಜಾಬಿಗೆ ಸೇರ್ಕೋತೀರಾ, ಖುಷಿ ಆಗೋದು ಪೇರೆಂಟ್ಸ್. ಅವರು ನಿರೀಕ್ಷೆ ಮಾಡೋದಕ್ಕಿಂತ ಏನಾಗುತ್ತೆ, ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಹೋಗ್ತಾರೆ, ನಮ್ಮ ಮಕ್ಕಳು ಹೀಗಿದ್ದಾರೆ, ಹಾಗಿದ್ದಾರೆ, ಅದು ಹೇಳೋದ್ರಲ್ಲಿ ಅವ್ರಿಗೆ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ಅದರಿಂದ ಅವ್ರು ಸಾಕಷ್ಟು ಕಷ್ಟಪಟ್ಟಿರ್ತಾರೆ. ನೀವು ಆ ರೀತಿ ಆಗಲಿಕ್ಕೆ ಅವ್ರು ಕೊಟ್ಟಿರೋ ಸಹಕಾರ ಇದೆಯಲ್ಲ, ಅದು ಮಾತುಗಳಲ್ಲಿ ಹೇಳಿಗೆ ಬರೋಲ್ಲ. ಅಷ್ಟು ಶ್ರಮ ಹಿಂದೆ ತಂದೆ ತಾಯಿಗಳು ಇರ್ತಿರುತ್ತೆ. ಆದರೆ ಹೌದು, ನಮ್ಮ ಮಕ್ಕಳು ಹೀಗಾಗಬೇಕು, ಸಂತೋಷದಿಂದ ಮಾಡಿರ್ತಾರೆ. ಮುಂದೆ ಒಂದಿನ ಆ ರೀತಿ ರಿಸಲ್ಟ್ ಸಿಕ್ಕಾಗ, ನೀವು ಮುಂದೆ ಒಂದಿನ ಆ ರೀತಿ ಆದಾಗ ಹೆಚ್ಚು ಸಂತೋಷ ಪಡ್ತಕ್ಕಂಥದ್ದು ತಂದೆ ತಾಯಿಗಳು, ಪೇರೆಂಟ್ಸ್. ಅದಕ್ಕೆ ಖಲೀಲ್ ಗಿಬ್ರಾನ್ ಹೇಳ್ತಾರೆ, ಕವಿ ಹೇಳ್ತಾರೆ ಏನಂತ, ನೀವು ಅದನ್ನು ನಿಮ್ಮ ಸಂತೋಷದಿಂದ ಮಾಡಿ ಆ ಕೆಲಸವನ್ನು. ಮಕ್ಕಳನ್ನು ಮುಂದಕ್ಕೆ ಕಳಿಸ್ತಕ್ಕಂಥದ್ದು ಇದೆಯಲ್ಲ, ಯು ಡೂ ವಿತ್ ಯುವರ್ ಹ್ಯಾಪಿನೆಸ್. ಲೆಟ್ ಯುವರ್ ಬೆಂಡಿಂಗ್ ಯು ಟೇಕ್ ವಿತ್ ಹ್ಯಾಪಿನೆಸ್. ಲೆಟ್ ಯುವರ್ ಬೆಂಡಿಂಗ್ ಇನ್ ದ ಆರ್ಚರ್ಸ್ ಹ್ಯಾಂಡ್ ಬಿ ಫಾರ್ ಗ್ಲಾಡ್ನೆಸ್. ಫಾರ್ ಬಿಕಾಸ್ even as he loves the arrow that flies, so he loves also the bow that is stable. He loves the arrows that fly ಆಗ್ತಕ್ಕಂಥ ಬಾಣವನ್ನು ಇಷ್ಟಪಡ್ತಾನೆ. ಯಾರು? ದೇವರು. ನಾಟ್ ಓನ್ಲಿ ದಟ್ ಒನ್, ನಾಟ್ ಓನ್ಲಿ arrows, he loves the bow also. ಬರೀ arrows ಅಷ್ಟೇ ಅಲ್ಲ, ಇಟ್ ಲವ್ಸ್ bow ಅಂದರೆ ಪೇರೆಂಟ್ಸ್, ತಂದೆ ತಾಯಿಗಳನ್ನ ಇಷ್ಟಪಡ್ತಾನೆ. ಯಾಕಂದರೆ ತಂದೆ ತಾಯಿಗಳು ಕೂಡ ದೇವರ ಸೃಷ್ಟಿ, ಅವರು ಕೂಡ ಒಂದು ಕಾಲದಲ್ಲಿ ಮಕ್ಕಳಿದ್ದವರೇ. ದ ಚಿಲ್ಡ್ರನ್ ದೇ ಗೋ ಫಾರ್ವರ್ಡ್, ದೇ ಫ್ಲೈ ಫಾರ್ ಅವೇ. ಸಾಧನೆ ಮಾಡಲಿಕ್ಕೆ ಮಕ್ಕಳು ದೂರ ಹೋಗ್ತಾರೆ, ಅವರು ಕಂಡ್ರೆ ತಂದೆಯವರಿಗೆ ತುಂಬ ಪ್ರೀತಿ. ಅದೇ ರೀತಿ ದ ಪೇರೆಂಟ್ಸ್ ಹೂ ಪುಟ್ ದೇರ್ ಎಫರ್ಟ್ಸ್ ಟು ಸೆಂಡ್ ದ ಚಿಲ್ಡ್ರನ್ ಫಾರ್, ದೇ ಆಲ್ಸೋ ಲವ್ಡ್ ಬೈ ಗಾಡ್. ಆ ಮಕ್ಕಳು ಮುಂದಕ್ಕೆ ಹೋಗಲಿಕ್ಕೆ, ದೂರ ಹೋಗಲಿಕ್ಕೆ, ಸಾಧಿಸಲಿಕ್ಕೆ ಸಹಕಾರ ಕೊಟ್ಟಿರೋ ತಂದೆ ತಾಯಿ ಕಂಡರೂ ಕೂಡ ಹೂ ಆರ್ ಸ್ಟೇಬಲ್,
ಸ್ಟೇಬಲ್ ಮೀನ್ಸ್ ಇದ್ದ ಜಾಗದಲ್ಲಿ ಇರ್ತಕ್ಕಂಥದ್ದು, ಸ್ಥಿರವಾಗಿರ್ತಕ್ಕಂಥದ್ದು. ತಂದೆ ತಾಯಿಗೆ ವಯಸ್ಸಾಯಿತು, ಅವ್ರು ಹೆಚ್ಚು ಹೆಚ್ಚು ಶಕ್ತಿಯನ್ನು ಮಕ್ಕಳನ್ನ ಬೆಳೆಸೋದ್ರಲ್ಲಿ ಕಳೆದಿದ್ದಾರೆ, ಇದ್ದ ಹತ್ರ ಇದ್ದಾರೆ. ಅವ್ರನ್ನ ಕಂಡ್ರೂ ಕೂಡ ದೇವರಿಗೆ ತುಂಬ ಪ್ರೀತಿ. ಗಾಡ್ ಲವ್ಸ್ ಬೋತ್ bows and arrows. God loves the arrows that fly, and also He loves the bows which are stable. ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳ ಬಗ್ಗೆನೂ ಅಷ್ಟೇ ಪ್ರೀತಿ ದೇವರಿಗೆ ಇದೆ. ಸೊ ಹಿಯರ್ ಯು ಸೇ ಇನ್ ದಿಸ್ ಪೋಯಮ್, ವಾಟ್ ಡಸ್ ಖಲೀಲ್ ಗಿಬ್ರಾನ್ ವಾಂಟ್ಸ್ ಟು ಸೇ? Yes, the children, they think about tomorrow, they have some dreams, they look at life differently rather than the thoughts of parents. The parents, they have to give cooperation, they have to give their support to reach to children to reach that target. Both children and parents, they have the support of the God who is above. ಇವರಿಬ್ಬರಿಗೂ ಕೂಡ ದೇವರ ಆಶೀರ್ವಾದ ಇರುತ್ತೆ, ದೇವರ ಸಹಕಾರ ಇರುತ್ತೆ. ಸೊ ಇದನ್ನು ಆನ್ ಚಿಲ್ಡ್ರನ್ ಪೊಯಮಲ್ಲಿ ಹೇಳ್ತಾರೆ. ದಟ್ ಈಸ್ ಯು ಹ್ಯಾವ್ ಟು ಟೇಕ್ ಇಟ್ ಪಾಸಿಟಿವ್ಲಿ. ಈ ಪೊಯಮನ್ನು ನೆಗೆಟಿವ್ ಆಗಿ ನೋಡಬಾರ್ದು. ಅಂದರೆ ಮಕ್ಕಳು ನಾವೇ ಮುಖ್ಯ, ಪೇರೆಂಟ್ ಅಲ್ಲ, ನಮ್ಗೆ ಇಷ್ಟ ಬಂದಾಗ ನಾವು ಮಾಡ್ತೀವಿ, ಮಕ್ಕಳು ಸಹಕಾರ ಕೊಡಲಿ, ತಂದೆ ತಾಯಿ ಸಹಕಾರ ಕೊಡಲಿ, ಈ ಥರ ನೆಗೆಟಿವ್ ಆಗಿ ತಗೋಬೇಡಿ. ನಾವು ಕೈಲಾದಷ್ಟು, ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ನಮ್ಮಲ್ಲಿ ಶಕ್ತಿ ಇದೆ, ಕೈಲಾದಷ್ಟು ನಾವು ಮುಂದೆ ಹೋಗಬೇಕು. ತಂದೆ ತಾಯಿ ನಮಗೆ ಅದಕ್ಕೆ ಸಹಕಾರ ಕೊಡ್ತಾರೆ, ನಮ್ಮನ್ನು ಬೆಳೆಸ್ತಾರೆ, ತಂದೆ ತಾಯಿಗಳು ಅದರಲ್ಲಿ ಸಂತೋಷ ಇದೆ ಅಂತೇಳಿ ಈ ಪೊಯಮಲ್ಲಿ ಖಲೀಲ್ ಗಿಬ್ರಾನ್ ಹೇಳ್ತಾ ಹೋಗ್ತಾರೆ. ಹಾಗೆ ಪೇರೆಂಟ್ಸ್ಗೂ ಕೂಡ ಹೇಳ್ತಾರೆ, ನೀವು ಹೆಚ್ಚಾಗಿ ಮಕ್ಕಳ ಬಗ್ಗೆ ನಿರೀಕ್ಷೆ ಇಟ್ಕೋಬೇಡಿ, ಎಕ್ಸ್ಪೆಕ್ಟ್ ಮಾಡಬೇಡಿ, ಹೀಗೆ ಆಗಬೇಕು ಹೀಗೆ ಆಗಬೇಕು ಅಂತ ಅವರಿಗೆ ಟಾರ್ಗೆಟ್ ಹಾಕಬೇಡಿ. ಬಿಕಾಸ್ ಚಿಲ್ಡ್ರನ್ ಆ್ಯಂಡ್ ದರ್ ಓನ್ ಡ್ರೀಮ್ಸ್. ಮಕ್ಕಳಿಗೆ ನಾಳೆ ಬಗ್ಗೆ ಕನಸಿದೆ, ಅವ್ರು ಆಗ್ತಾರೆ ಅಂತ ಹೇಳಿ. ಸೊ ನೀವು ಮನೆಯಲ್ಲಿ ಎಕ್ಸಾಂಪಲ್ ನೋಡ್ಬೋದು, ಚಿಕ್ಕವರಿದ್ದಾಗ ನೀವು ತಂದೆ ತಾಯಿ ಮಾತು ಕೇಳ್ತಾ ಇರ್ತೀರ, ಬೆಳೀತಾ ಬೆಳೀತಾ ಮಕ್ಕಳಿಗೂ ತಂದೆ ತಾಯಿಗೂ ಕೂಡ ನೀವು ಅರ್ಥ ಆಗಲ್ಲ. ಯಾಕಂದರೆ ನೀವು ಪ್ರಪಂಚ ನೋಡ್ತಾ ಇರ್ತೀರ, ಜನ್ರೇಷನ್ ಚೇಂಜ್ ಆಗುತ್ತೆ, ಕಾಲ ಬದಲಾಗಿದೆ, ಪ್ರಪಂಚ ಬದಲಾಗಿರುತ್ತೆ, ತಂದೆ ತಾಯಿಗಳಿಗೆ ಹೊಸದು ಅರ್ಥ ಆಗ್ತಾ ಇರಲ್ಲ. ಆದರೆ ಮಕ್ಕಳ ಕನಸಲ್ಲಿ ಏನೆಲ್ಲ ಇರುತ್ತೆ. ದಟ್ ಹ್ಯಾಪನ್ಸ್, ದಟ್ ಡಿಫರೆನ್ಸ್ ಹ್ಯಾಪನ್ಸ್. ಮನೆಗೆ ತಂದೆ ತಾಯಿಗೆ ಗೊತ್ತಾಗುತ್ತೆ, ನಮ್ಮ ಮಕ್ಕಳು ಒಳ್ಳೆಯವರಿದ್ದಾರೆ, ಅವ್ರ ಜೀವನ ಅವ್ರು ಕಂಡ್ಕೋತಾರೆ ಅಂಥೇಳಿ ಅವರು ತನ್ನ ಮಕ್ಕಳ ಬಗ್ಗೆ ಅವರಿಗೆ ಕಾನ್ಫಿಡೆನ್ಸ್ ಬರುತ್ತೆ, ನಂಬಿಕೆ ಬರುತ್ತೆ. ಸೊ ದಿಸ್ ಈಸ್ ದ ಪೊಯಮ್ ಆನ್ ಚಿಲ್ಡ್ರನ್. ನಾವು ಲೆಟ್ ಅಸ್ ಗೋ ಟು ಕ್ವೆಶನ್ಸ್ ಇನ್ ದ ಟೆಕ್ಸ್ಟ್ ಬುಕ್, ಪೇಜ್ ನಂಬರ್ 18. ನೆಕ್ಸ್ಟ್ ಪೇಜಿಗೆ ಬನ್ನಿ. ಫಸ್ಟ್ ಕ್ವೆಶನ್. And a woman who held a babe against her bosom said, "Speak to us of children." And he said, here he refers to, he ಅಂದರೆ ಯಾರು? ಇಲ್ಲಿ he ಅನ್ನೋರು ಇಬ್ಬರು ಬರ್ತಾರೆ. ನೀವು ಸ್ಮಾಲ್ ಲೆಟರ್ he ತೊಗೊಂಡ್ರೆ ಪ್ರಾಫಿಟ್, ಜ್ಯೋತಿಷಿ ಬರ್ತಾನೆ, ಸ್ಮಾಲ್ ಲೆಟರ್ ತೊಗೊಂಡ್ರೆ. ಅದೇ ನೀವು ಕ್ಯಾಪಿಟಲ್ H ಬಂತಂದರೆ ಗಾಡ್ ಅದು. ಸೊ ಹಿಯರ್ ದ ಆನ್ಸರ್ ಈಸ್ P1, ದ ಪ್ರಾಫಿಟ್. Your children, second question, your children are not your children means, answer all the three, ABC, 3 ಕರೆಕ್ಟ್ ಆಗುತ್ತೆ, 3 ಕೂಡ ಸರಿ. Third, they come through you but are not from you means, B answer, children have independent personalities. The parents, they have to think. ತಂದೆ ತಾಯಿ ಅನ್ಕೋಬೇಕು, ಮಕ್ಕಳಿಗೆ ಅವ್ರದ್ದೇ ಆದ ಒಂದು ಸ್ವಂತ ಬದುಕಿದೆ, ಅವ್ರದ್ದೇ ಆದ ವ್ಯಕ್ತಿತ್ವ ಇದೆ, they have their own personalities. Fourth, according to the prophet, what may be given to the children? What can parents give to the children? Answer is love. Fifth, their souls dwell in the house of tomorrow means, answer C, children have a different vision of life. Vision ಅಂದರೆ ದೃಷ್ಟಿ, ಅವ್ರಿಗೆ ಜೀವನದ ಬಗ್ಗೆ ಏನೋ ಅವ್ರದ್ದೇ ಆದ ಒಂದು ದೃಷ್ಟಿ ಇರುತ್ತೆ, ಅದನ್ನು ಒಪ್ಕೋಬೇಕು. Sixth, the bows and the living arrows refer to, bows ಅಂದರೆ ಯಾರು, arrows ಅಂದರೆ arrow. ಇದನ್ನು ಪದೇ ಪದೇ ಕ್ವಶನನ್ನು ಕೇಳ್ತಾರೆ, ಅಂದರೆ ಈ ಥರ ಎರಡು ಒಟ್ಟಿಗೆ ಕೇಳಲ್ಲ, ಬೇರೆ ಬೇರೆ. Who are the bows refer to in the poem? Bows ಅಂದರೆ ಪೇರೆಂಟ್ಸ್, arrows ಅಂದರೆ ಚಿಲ್ಡ್ರನ್. ನೀವು ಫಸ್ಟ್ ಡ್ಯಾಶ್ಗೆ ಪೇರೆಂಟ್ಸ್ ಬರೆರಿ, ಸೆಕೆಂಡ್ ಡ್ಯಾಶ್ಗೆ ಚಿಲ್ಡ್ರನ್ ಬರೆರಿ. ನಿಮ್ಗೇನಾದ್ರು ಈ ಥರ ಎರಡೆರಡು ಆನ್ಸರ್ ಬಂದರೆ, ಕನ್ಫ್ಯೂಷನ್ ಬಂದರೆ ಏನಾದರೂ ಒಂದು ಕೋಡ್ ವರ್ಡ್ ನೀವು ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್ ಬೌಸಲ್ಲಿ B ಫಸ್ಟ್ ಲೆಟರ್ ಇದೆಯಾ,
ಪೇರೆಂಟ್ಸಲ್ಲಿ ಪಿ ಇದೆಯಾ? ಎರಡು ಕೂಡಿಸಿ ಬಿ ಪಿ. ಬಿ ಅಂದರೆ ಬೌಸ್, ಪಿ ಅಂದರೆ ಪೇರೆಂಟ್ಸ್. ಬಿ ಪಿ ಇನ್ನೊಂದು ಜೋಡಿ ಮಾಡ್ಕೊಳ್ಳಿ. ಬಿ ಪಿ ಅಂದ ತಕ್ಷಣ ನೀವು ಬೌಸ್ ಪೇರೆಂಟ್ಸ್ ಎಲ್ಲೂ ಕನ್ಫ್ಯೂಸ್ ಆಗೋದಿಲ್ಲ. ಅದೇ ಆರೋಸ್, ಆರೋಸ್ ಚಿಲ್ಡ್ರನ್. ಆರೋಸಲ್ಲಿ ಎ ತಗೊಳ್ಳಿ, ಚಿಲ್ಡ್ರನಲ್ಲಿ ಸಿ ತಗೊಳ್ಳಿ. ಎ ಸಿ ಅಂತ ನೆನ್ಪಿಟ್ಕೊಳ್ಳಿ. ಎ ಸಿ ಅಂದ ತಕ್ಷಣ ನಿಮ್ಮ ಮೈಂಡ್ ಫ್ಲಾಶ್ ಆಗೋ ಎ ಅಂದರೆ ಆರೋಸ್, ಸಿ ಅಂದರೆ ಚಿಲ್ಡ್ರನ್. ಈ ಥರ ಕನ್ಫ್ಯೂಸ್ ಆಗ್ತದೆ. ನೆಕ್ಸ್ಟ್ 4 marks ಕ್ವೆಶನ್ಸ್. 4 mark ಕ್ವೆಶನ್. ನೀವು ಫಸ್ಟ್ ಕ್ವೆಶನ್ ಸಾಮಾನ್ಯ ಪೋಯಮ್ ಅಂದ ತಕ್ಷಣ ಒಂದು ಸಮರಿಯನ್ನು ತಯಾರು ಮಾಡಿ ಇಟ್ಕೋಬೇಕಾಗುತ್ತೆ. ಒಂದು ಪೇಜ್ ಆಗೋಷ್ಟು ನಿಮ್ಮ ಕಿಂಗ್ ಸೈಜ್ ಎಕ್ಸೈಸ್ ಇದೆಯಲ್ಲ ಅದರ ಪೂರ್ತಿ ಒಂದು ಪೇಜ್ ಆಗೋಷ್ಟು ಆನ್ಸರ್ ರೆಡಿ ಮಾಡ್ಕೋಬೇಕು. ಸಾಮಾನ್ಯ ಸಮ್ಮರಿ ಪೋಯಮ್ಗಳಿಗೆ ಅಪ್ಲೈ ಆಗುತ್ತೆ. ಒಂದೇ ಕ್ವೆಶನ್, ಒಂದು ಪೋಯಮ್ ಅಂತ ಹೇಳಿದ್ರೆ ಒಂದು ಕ್ವೆಶನ್ಗೆ ಕಲ್ತ್ಕೊಂಡ್ರೆ ಸಾಕಾಗುತ್ತೆ. ವೈ ಡಸ್ ದ ಪ್ರಾಫಿಟ್ ಕೆಟಗಾರಿಕಲಿ ಸ್ಟೇಟ್ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್? ಯಾಕೆ ಈ ರೀತಿ ಹೇಳ್ತಾನೆ ಪ್ರಾಫಿಟ್ ಅಂತ ನೀವು ಇಡೀ ಸಮ್ಮರಿಯನ್ನು ಈ ಪೋಯಮಲ್ಲಿ ಬರಿಬೋದು. ಇಷ್ಟೇ ಅಲ್ಲದೆ 1 mark ಕ್ವೆಶನ್ಸು ಟೆಕ್ಸ್ಟ್ ಬುಕ್ ಪೋಯಮಲ್ಲಿ ಬೇರೆ ಬೇರೆ ಬರುತ್ತೆ. ಮಾಡ್ತಾನೆ ಹೇಳಿದೆ. ಹೂ ಹೆಲ್ಡ್ ಎ ಬೇಬ್ ಎಗೇನ್ಸ್ಟ್ ಹರ್ ಬೋಸಮ್ ಇನ್ ದ ಬಿಗಿನಿಂಗ್ ಆಫ್ ದ ಪೋಯಮ್? ಎ ವುಮನ್. ವಾಟ್ ಡಿಡ್ ದ ವುಮನ್ ಹೋಲ್ಡ್ ಎಗೇನ್ಸ್ಟ್ ಹರ್ ಬೋಸಮ್ ಇನ್ ದ ಪೋಯಮ್? ಎ ಬೇಬ್. Whom did the woman ask to speak of her children? A prophet. Your children are not your children. Who says this? A prophet. What should the parents give to their children? Love. What should not they give to their children? Thoughts. Why should not the parents give their thoughts to children? Because, answer is because the children have their own thoughts. Where does the soul of children live? In the house of tomorrow. And then ಇಲ್ಲಿ ಇನ್ನೊಂದು ಕ್ವೆಶನ್ ಬಂದು ಯಾವುದು ಮೊನ್ನೆ ಕೇಳಿ, ದ ಪಾತ್ ಆಫ್ ದ ಇನ್ಫೈನೈಟ್. ವೇರ್ ಡಸ್ ದ ಆರ್ಚರ್ ಸಿ ದ ಮಾರ್ಕ್ ಅಂತ ಮೊನ್ನೆ ಕ್ವೆಶನ್ ಎಕ್ಸಾಮಲ್ಲಿ ಕೇಳಿದ್ರು. ಆನ್ಸರ್ ದ ಪಾತ್ ಆಫ್ ಇನ್ಫೈನೈಟ್. ಬೋಸ್ ರೆಫರ್ಸ್ ಟು ಪೇರೆಂಟ್ಸ್, ಆರೋಸ್ ರೆಫರ್ಸ್ ಟು ಚಿಲ್ಡ್ರನ್. Who is the archer in the poem on children? Archer yaru? Answer is God. Yes, these are the 1 mark questions. ಸೊ ಈ ಪೋಯಮ್ ಎಕ್ಸಾಮ್ ದೃಷ್ಟಿಯಿಂದ ನಿಮಗೆ ಓದ್ಕೊಳ್ಳಿಕ್ಕೆ ತುಂಬ ಈಸಿ ಇದೆ. ಸಮ್ಮರಿ ಒಂದು ಇದ್ಬಿಟ್ರೆ ನೀವು ಪದೇ ಪ್ರಾಕ್ಟೀಸ್ ಮಾಡ್ಕೋತಾ ಹೋಗಿ. ಖಂಡಿತ ಇದರಲ್ಲಿ 1 mark ಕ್ವೆಶನು ಬರುತ್ತೆ, 4 marksಗೆ ಸಮ್ಮರಿನೂ ಬರುತ್ತೆ, 5 marksಗೆ ನಿಮಗೆ ಪೋಯಮ್ ಆಗುತ್ತೆ. ಓದ್ಕೊಳ್ಳಿಕ್ಕೆ ಹೋದರೆ ತುಂಬ ಈಸಿ ಇರೋದ್ರಿಂದ ನಿಮಗೆ ಬರೀಲಿಕ್ಕೆ ಅಷ್ಟೊಂದು ಕಷ್ಟ ಆಗಲ್ಲ. ರೋಮಿಯೋ ಜೂಲಿಯೆಟ್ ನೀವು ಆ ಪದ್ಯವನ್ನು ಕೇಳಿದ್ದೀರಾ, ಅದರ ಸಮ್ಮರಿ. ಹಾಗೆ 2D ಒಂದು 2 ಕ್ವೆಶನ್ಸ್ ಬರುತ್ತೆ ಅಲ್ಲಿ. ಹಾಗೆ ನಾನ್ ಚಿಲ್ಡ್ರನ್ ಸಮ್ಮರಿ. ನಿಮಗೆ ಎಕ್ಸಾಮಲ್ಲಿ 4 ಕ್ವೆಶನ್ಸ್ ಇಲ್ಲೇ ಬಂದುಬಿಡುತ್ತೆ. ನಿಮಗೆ ಎಕ್ಸಾಮಲ್ಲಿ ಗೊತ್ತಿದೆ 8 ಕ್ವೆಶನ್ಸ್ 4 marks. ಸೇಮ್ ಫಸ್ಟ್ ಇಯರಲ್ಲಿ ಹಾಗಿತ್ತು ಹಾಗೆ 4 marksಗೆ 8 ಕ್ವೆಶನ್ಸ್ ಇರುತ್ತೆ. 8 ಕ್ವೆಶನ್ಸ್ ನಿಮಗೆ 4 ಕ್ವೆಶನ್ಸ್ ಬಂದೋಗ್ಬಿಡುತ್ತೆ. ಹಾಗಾಗಿ ಈ ಸಮ್ಮರಿಯನ್ನು ಬರೆದುಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನಿಮ್ಗೆ ಒಂದೇ ಸರಿ ಆಗದೇ ಇದ್ದರೆ 4 ಸಲ ದಿನ 3 ಸಾಲ ಬರೆದು ಪ್ರಾಕ್ಟೀಸ್ ಮಾಡಿ. ಒಂದು 4-5 ದಿನ ಆದಮೇಲೆ ಸಮ್ಮರಿ ಪೂರ್ತಿ ನಿಮಗೆ ಸಿಗುತ್ತೆ, ಆನ್ಸರ್ ಬರೀಲಿಕ್ಕೆ ಆಗುತ್ತೆ. ನೀವು ಅಷ್ಟು ಕಷ್ಟಪಡಲೇಬೇಕಾಗುತ್ತೆ. ಯಾಕಂದರೆ ಒಂದು 4 marks ಕ್ವೆಶನ್ನು ನಿಮಗೆ ಸಿಕ್ಬಿಡುತ್ತೆ. ಸೊ ದಿಸ್ ಈಸ್ ಆನ್ ಚಿಲ್ಡ್ರನ್. ಸ್ಟೂಡೆಂಟ್ಸ್, ಇನ್ ದ ನೆಕ್ಸ್ಟ್ ಕ್ಲಾಸ್ let us go to your 4th lesson. Okay, thank you.